ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಗ್ ಅಂತ ಏನಿಲ್ಲ, ಒಂದು ಫೇಶಿಯಲ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ. ಹಾಗೆ ಎಲ್ಲರೂ ನೋಡ್ತಿದ್ದೀರಾ, 25% ನೋಡ್ತಿದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಬಟ್ 25% ಮಾತ್ರ ಸಬ್ಸ್ಕ್ರೈಬ್ ಆಗಿದ್ದಾರೆ, 75% ಅನ್ಸಬ್ಸ್ಕ್ರೈಬರ್ ನೋಡ್ತಾ ಇರೋದು. ಬಟ್ ನೋಡೋದೇ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗೋದ್ರಿಂದ ಏನು ದುಡ್ಡು ನನಗೆ ಬರಲ್ಲ, ಲೈಕ್ಸಿಂದ ದುಡ್ಡು ಬರೋದು. ಸೊ ನೀವು ಆಮೇಲೆ ಪ್ರಮೋಷನ್ಸು ಆ ಥರ ಮಾಡಿದ್ರೆ ಮಾತ್ರ ದುಡ್ಡು ಬರೋದು. ಕೆಲವರು ಈ ಥರ ಅನ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಆದರೆ ದುಡ್ಡು ಬರುತ್ತೆ ಅಂತ. ಖಂಡಿತ ಇಲ್ಲ. ಸಬ್ಸ್ಕ್ರೈಬ್ ಆಗಿನೂ ತುಂಬ ಟೈಮ್ ಇದೆ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆನಾ ಗೈಸ್? ನೋಡ್ತೀರಾ, ಒಂದು ಸಬ್ಸ್ಕ್ರೈಬ್ ಆದರೆ ಏನಾದರೂ ಆಗುತ್ತಾ? ಇಲ್ಲ ಅಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ರಿಕ್ವೆಸ್ಟ್ ಫಾರ್ ಯು ಗೈಸ್. ಬನ್ನಿ. ಹಾಗೆ ಈಗ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಆ್ಯಸ್ ಯೂಶುವಲ್ ಫೇಸ್ ವಾಶ್. ಓಕೆನಾ? ಫೇಸ್ ವಾಶಿಗೆ ಕೆಳಗಡೆ ಬಿದ್ದೋಯ್ತು. ಪಾಂಡ್ಸ್ ಫೇಸ್ ವಾಶ್. ಈಗ ಮಿಡಲ್ ಕ್ಲಾಸ್ ಜನ ಅಂದಮೇಲೆ ಕಡಿಮೆ ಬಜೆಟ್ ಎಲ್ಲ ಹುಡ್ಕೋದು ನಾವು. ಸೊ ಹಾಗಾಗಿ ಇದು 115 ರೂಪಾಯಿದು ತೊಗೊಂಡಿರೋದು ನಾನು. ಇದು ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಹಿಮಾಲಯ ತೊಗೋತಿದ್ದೆ, ಬಟ್ ಈ ಸಲ ನೋಡೋಣ ಚೇಂಜ್ ಇರಲಿ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗೇ ಬಂತು ನನಗೆ. ಸೊ ಮೊದಲು ಒಂದು ವೀಡಿಯೋಲ್ಲಿ ಡಿಟರ್ನ್ ಮಾಡೋದ್ರಲ್ಲಿ ತೋರಿಸಿದ್ದೆ ಇದನ್ನೇ ಕೂಡ. ನನಗೆ ಇದು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ಹಿಮಾಲಯ ಯೂಸ್ ಮಾಡ್ತಾ ಇದ್ದೆ. ಈಗ ಬನ್ನಿ ಫೇಸ್ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಎರಡು ಕೈಯಲ್ಲಿ ಈ ಥರ ರಬ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಫೇಸ್ ವಾಶ್ ಮಾಡುವಾಗ ಯಾವಾಗಲೂ ಈ ಥರ ಫೇಸ್ನ ಕ್ಲೆನ್ಸ್ ಆಗೋ ಥರ ಮಾಡ್ಕೋಬೇಕು. ಓಕೆನಾ? ಯಾಕೆಂದರೆ ಡರ್ಟ್ ತುಂಬ ಇರುತ್ತಲ್ವ. ಈಗ ಹೊರಗಡೆ ಆಟಾಡಿರ್ತೀವಿ ಅಥವಾ ಎಲ್ಲಾದರೂ ಹೋಗಿರ್ತೀವಿ, ಅವಾಗೆಲ್ಲ ಫೇಸ್ ಮೇಲೆ ತುಂಬ ಡಸ್ಟ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಫೇಸ್ ವಾಶ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ವೆಟ್ ಮಾಡ್ಕೋಬೇಕು ಸ್ವಲ್ಪ. ಒಂದು ಮೈಕ್ರೋಫೈಬರ್ ಇರೋವಂಥ ಕ್ಲಾತಿಂದ ವೆಟ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಈ ಥರ ಸ್ಮೂತಾಗಿರುವಂಥ ನ್ಯಾಪ್ಕಿನ್ಸು ಇರುತ್ತಲ್ಲ, ಅಥವಾ ಟವೆಲ್ಸೇ ಆಗಲಿ ಸ್ಮೂತಾಗಿರೋದನ್ನು ಯೂಸ್ ಮಾಡಿ ಫೇಸ್ಗೆ. ಈ ಥರ ಉಜ್ಜಬಾರ್ದು ಯಾವಾಗಲೂ. ಈ ಥರ ಜಸ್ಟ್ ವೈಪ್ ಮಾಡ್ಕೋಬೇಕಷ್ಟೇ. ಕೆಲವರು ಹೆಂಗೆ ಮಾಡ್ತಾರೆ ಅಂದರೆ ಹಿಂಗೆ ಮಾಡ್ತಾರೆ. ಆ ಥರ ಮಾಡಬಾರ್ದು, ಯಾಕೆಂದರೆ ತುಂಬ ಸೆನ್ಸಿಟಿವ್ ಫೇಸು. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ನೋಡಿ, ಇವಾಗ ಫೇಸಲ್ಲಿ ಒಂಥರ ಬ್ರೈಟ್ನೆಸ್ ಇದೆ. ಡಸ್ಟ್ ಎಲ್ಲ ಆಲ್ಮೋಸ್ಟ್ ಇದು ಬಂಗಲ್ಲ. ನನಗೆ ಕೈ ಸುಮ್ಮನೆ ಇರಲಾರ್ದ ಕಿತ್ಕೊಂಡು ಮಾಡ್ಕೊಂಡಿರೋದು ಇದು. ಹಂಗಾಗಿ ಈ ಥರ ಆಗಿದೆ ಅಷ್ಟೇ. ಇವಾಗ ನೆಕ್ಸ್ಟು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಓಕೆನಾ? ಕ್ಲೆನ್ಸಿಂಗ್ ತೊಗೊಂಡಿದ್ದೀನಿ. ಸೆಟಾಫಿಲ್ ಒಂಥರ ಸ್ಪಾನ್ಸರ್ ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ತುಂಬ ಬೆನಿಫಿಟ್ ಇದೆ ಇದರಿಂದ. ಪರ್ಸ್ನಲಿ ಸ್ಪಾನ್ಸರ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿದೆ ಸ್ಕಿನ್ಗೆ. ಇದನ್ನು ಈವನ್ ಸೆಲೆಬ್ರಿಟೀಸ್ ಕೂಡ ಯೂಸ್ ಮಾಡ್ತಾರೆ. ಸೊ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಇದರಿಂದ ಇದೊಂದೇ ಪ್ರಾಡಕ್ಟ್ ತೊಗೊಂಡಿರೋದು ನಾನು. ಕ್ಲೆನ್ಸಿಂಗ್ ಮಾತ್ರ, ಬೇರೆ ಏನೂ ತೊಗೊಂಡಿಲ್ಲ. ಫೇಸ್ ವಾಶ್ ಆಗಲಿ ಅಥವಾ ಮಾಯಿಶ್ಚರೈಸರು ಈ ಥರದ್ದೇನೂ ತೊಗೊಂಡಿಲ್ಲ. ಜಸ್ಟ್ ಇದೊಂದು ತೊಗೊಂಡಿದ್ದೀನಿ ಅಷ್ಟೇ. ನೋಡೋಣ ಹೆಂಗಿರುತ್ತೆ ಅಂತೇಳಿ ಟ್ರೈ ಮಾಡೋಣ ಅಂತ ತೊಗೊಂಡೆ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆದರೆ ತೊಗೊಳ್ಳಿ, ಬಟ್ ಸ್ವಲ್ಪ ಕಾಸ್ಟ್ಲಿ. ಈಗ ಕ್ಲೆನ್ಸಿಂಗ್ ಮಾಡೋಣ. ಓಕೆನಾ? ಇದು ಕೂಡ ಅಷ್ಟೇ. ಕ್ಲೆನ್ಸಿಂಗ್ ಕೂಡ ನೀವು ಈ ರೀತಿ ಸರ್ಕ್ಯುಲರ್ ಇದರಲ್ಲಿ ಮಾಡ್ಕೋಬೇಕು. ಈವನ್ ಕಣ್ಣ ಹತ್ರ ಕೂಡ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೋಬೇಕು. ಇವನ್ ನೆಕ್ ಪಾರ್ಟಲ್ಲಿ ಕೂಡ ಇದನ್ನು ಈ ರೀತಿ ಸರ್ಕ್ಯುಲರ್ ಇದರಿಂದ ನಂದು ಸ್ವಲ್ಪ ಪುಟಾಣಿ ಏರ್ಸ್ ಇದೆ, ಬೇಬಿ ಏರ್ಸು. ಇವನ್ ನೀವು ಕ್ಲೆನ್ಸಿಂಗ್ ಕಿವಿ ಇಯರ್ಸ್ ಕೂಡ ಮಾಡ್ಕೋಬೋದು. ಏನು ಇದಕ್ಕೇನು ಫೇಸ್ ಪ್ಯಾಕ್ ಹಾಕಲ್ಲ, ಬಟ್ ಆದರೆ ಕ್ಲೆನ್ಸ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಕಿವಿ ಇದು ಈ ಥರ ಮಾಡಿಕೊಂಡ್ರೆ
ಒಳ್ಳೆಯದು. ಇದನ್ನು 1 ಮಿನಿಟ್ ಹಾಗೆ ಬಿಟ್ಟು ವಾಶ್ ಮಾಡ್ಕೊತೀನಿ. ಓಕೆನಾ? ಯಾವುದೇ ಬಿಸಿನೀರು ಏನಿಲ್ಲ, ಎಲ್ಲ ತಣ್ಣೀರಲ್ಲೇ ವಾಶ್ ಮಾಡ್ತಾಯಿದ್ದೀನಿ. ಓಕೆನಾ ಗೈಸ್? ನೋಡಿ ಈಗ ಈ ಥರ ಹೇಳಿದ್ನಲ್ಲ, ಬೇಬಿ ಹೇರ್ಸ್ ಬರ್ತಾ ಇರುತ್ತೆ. ಓಕೆ, ಈಗ ಇದನ್ನು ಒರೆಸ್ಕೋಬೇಕು. ನೋಡಿ ಫಸ್ಟು ಇದ್ದಿದ್ದಕ್ಕೂ ಇವಾಗೂ ಎಷ್ಟೋ ಚೇಂಜಸ್ ಅನ್ನಿಸ್ತಿದೆ ಫೇಸ್ ಅಲ್ವಾ? ಇದು ಕ್ಯಾಮ್ರಾನ ಹೋಲ್ಡ್ ಮಾಡಿರೋದು ಸ್ಟ್ಯಾಂಡಲ್ಲಿ ಆ ಕಡೆ ಈ ಕಡೆ ಆಗ್ತಿದೆ. ಸೊ ಹಂಗಾಗಿ ಇನ್ನೊಂದ್ಸಲ ಹೋಗ್ತಾ ಇನ್ನೊಂದ್ಸಲ ಬರುತ್ತೆ. ನನಗೆ ಕಂಫರ್ಟಬಲ್ ಇಲ್ಲ, ಬಟ್ ಏನು ಮಾಡೋಂಗಿಲ್ಲ. ಅನಿವಾರ್ಯ, ಯಾವುದಿರುತ್ತೋ ಅದರಲ್ಲೇ ಮಾಡಬೇಕು ವೀಡಿಯೋನ. ಸೊ ಸಾರಿ. ಏನಾದರೂ ಕೆಲವರೆಲ್ಲ ಐಫೋನ್ಗಳಲ್ಲಿ ಮಾಡ್ತಾರಂತೆ, ನಾನು ಅಷ್ಟೊಂದೆಲ್ಲ ಇಲ್ಲ. ಏನೋ ಕ್ಲಾರಿಟಿಗೋಸ್ಕರ ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ನಾವು ಇರೋದ್ರಲ್ಲಿ ಮಾಡ್ತಿದ್ದೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂದು ಫೋನ್ ಹೋಲ್ಡರ್ ಇತ್ತು, ಬಟ್ ಅದೇನೋ ಮುರಿದ್ಬಿಟ್ಟಿದೆ. ಅಂದರೆ ಈಗ ಅಡುಗೆದೆಲ್ಲ ಹಾಕ್ತೀನಲ್ಲ ರೆಸಿಪೀಸ್ ಚಾನಲಿ, ಅದು ಬಗ್ಸಿ ಆ ಸ್ಟ್ಯಾಂಡ್ ಮುರಿದ್ಬಿಟ್ಟಿದೆ ಟಕ್ಕಂತ. ಸೊ ಹಾಗಾಗಿ ಅಷ್ಟೇ. ಬನ್ನಿ, ಈ ಬೇಬಿ ಹೇರ್ ಏನು ಮಾಡಿದ್ರು ಹೋಗ್ತಿಲ್ಲ. ಈಗ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಬ್ಬಿಂಗ್. ಈಗ ಸ್ಕ್ರಬ್ಬಿಂಗಿಗೆ ಏನು ತಗೊಂಡಿದ್ದೀನಿ? 15 ರೂಪೀಸ್ ಜಸ್ಟ್. ಇದೇ ಪಾರ್ಲರ್ಗೆ ಹೋಗಿದ್ರೆ ಎಷ್ಟಾಗಿತ್ತು ಗೊತ್ತಾ ಗಾಯ್ಸ್? ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಒಂದು ಫೇಶಿಯಲ್ಗೆ 800 ಏನೋ ತಗೋತಾರೆ. ಬರೀ ಕ್ಲೀನಪ್ ಅಂದ್ರೆ 450ನೋ 500 ತಗೋತಾರೆ ಗಾಯ್ಸ್. ಅದಕ್ಕೆ ಹೊಟ್ಟೆ ಉರಿಯುತ್ತೆ. ಹಂಗೆ ಹೋಗೋದಕ್ಕಿಂತ ಇದೇ ಬೆಸ್ಟು ಅಲ್ವಾ? ಅದಕ್ಕೋಸ್ಕರ ನಾನು ಜಾಸ್ತಿ ಚೂಸ್ ಮಾಡೋದೇ ಈ ಥರದ್ದು. ನನಗೆ ಇದೇ ಬೆಸ್ಟ್ ಅಂತ. ಏನಾದರೂ ಹೋಗಿ ಮಾಡ್ಕೊಂಡು ಹಂಗಂತ ಹೋಗೋದೇ ಇಲ್ಲ ಅಂತಲ್ಲ, ಹೋಗ್ತೀವಿ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ಜಿಪ್ಪನ್ ಥರ ಮಾಡಿದ್ರು. ಕೆಲವೊಂದು ಈಗ ಹತ್ರ ಫಂಕ್ಷನ್ಸ್ ಅಂತ ಇರುತ್ತಲ್ಲ, ಅಂಥಕ್ಕೆಲ್ಲ ಹೋಗ್ತೀವಿ ಅಲ್ವಾ? ನೋಡಿ, ಇದನ್ನು ಓಪನ್ ಮಾಡೋಣ. ಇದರಲ್ಲಿ ಏನೇನಿದೆ ಇಂಗ್ರೀಡಿಯೆಂಟ್ಸು? ನ್ಯಾಚುರಲ್ ವಾಲ್ನಟ್ ಶೆಲ್ ಅಂತೆ, ಏನೇನು ಹಾಕಿದಾರೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಫಾರ್ ಬೆಸ್ಟ್ ರಿಸಲ್ಟ್ಸ್ ಯೂಸ್ ಸ್ಕ್ರಬ್ ಅಟ್ಲೀಸ್ಟ್ 2 a week ಅಂತೆ. ಅಂದರೆ 1 ವೀಕಿಗೆ 2 ಟೈಮ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಬೆಸ್ಟ್ ರಿಸಲ್ಟ್ ಕೊಡುತ್ತಂತೆ. ಯಾವ ಮಟ್ಟಕ್ಕೆ ರಿಸಲ್ಟ್ ಕೊಡುತ್ತೆ ಅಂತ ಈಗ ನಿಮ್ಮ ಮುಂದೆನೇ ತೋರಿಸ್ತೀನಿ ಇದನ್ನು. ಓಕೆನಾ? ಹೇಳಿದ್ನಲ್ಲ, ನಮ್ಮದು ಮೊಬೈಲ್ ಆ ಕಡೆ ಹೋಗ್ತಾಯಿದೆ. ಸೊ ಅದಕ್ಕೋಸ್ಕರ ಅದನ್ನ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ತಪ್ಪಿದ್ರೆ ಕ್ಷಮಿಸಿ. ಗೈಸ್, ಇದು ಏನು ಹೇಳ್ತಿದ್ದಾರೆ ಇವರು ಅಂದರೆ, ಏನಪ್ಪ, ವೆಟ್ ಯುವರ್ ಫೇಸ್, ಆಮೇಲೆ ಅಪ್ಲೈ ಸ್ಕ್ರಬ್ ಆ್ಯಂಡ್ ಜೆಂಟ್ಲಿ ಮಸಾಜ್ ಯುವರ್ ಸ್ಕಿನ್ ವಿತ್ ಬ್ರಿಸ್ಕ್ ಫಾರ್ ಬ್ಲ್ಯಾಕ್ ಹೆಡ್ಸ್ ರಿಮೂವಲ್. ಬ್ಲ್ಯಾಕ್ ಹೆಡ್ಸ್ ಕೂಡ ಇದರಲ್ಲಿ ರಿಮೂವಲ್ ಆಗುತ್ತಂತೆ. ಮತ್ತು ಅಬೌಟ್ 2 minutes ಇದನ್ನು ಸರ್ಕ್ಯುಲರ್ ಮೂಮೆಂಟ್ಸಿಂದ ನಾವು ಸ್ಕ್ರಬ್ ಮಾಡ್ಕೋಬೇಕಂತೆ. ಓಕೆನಾ? ಹಾಗೆ ನೋಸು ಆ್ಯಂಡ್ ಚಿನ್ನು ಬ್ಲ್ಯಾಕ್ ಹೆಡ್ಸ್ ರಿಮೂವಲ್ ಇದು ತುಂಬ ಚೆನ್ನಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ. ಓಕೆನಾ? ಬನ್ನಿ. ಹಾಗೆ ಕಣ್ಣಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಕಣ್ಣು ತುಂಬ ಫಿಶಿಯಸ್ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಕಣ್ಣಿಗೆ ಮಾತ್ರ ಅಪ್ಲೈ ಮಾಡಬೇಡಿ. ಓಕೆನಾ? ಬನ್ನಿ. ಗೈಸ್ ನೋಡಿ, ಇಷ್ಟಿರುತ್ತೆ. ಇದನ್ನ ಈಗ ತಗೊಂಡು ಹೇಳಿದ್ನಲ್ಲ, ಸರ್ಕ್ಯುಲರ್ ಮೋಷನ್ ಒಂಥರ ಹೆಂಗಂತಿದ್ದೀನಲ್ವ? ನೆಕ್ಸ್ಟ್ ಪಾರ್ಟ್ಗೂ ಕೂಡ ಮಾಡ್ಕೊಳ್ಳಿ ಗೈಸ್, ಈ ಥರ ಎಲ್ಲ ಕಡೆ ನೋಡಿ ತೋರಿಸ್ತಿದ್ದೀನಲ್ವಾ? ಟೂ ಮಿನಿಟ್ಸ್ ಈ ಥರ ಮಾಡ್ಕೋಬೇಕಂತೆ. ನನಗೆ ಒಂದು ಅಡ್ಡ ಬಂತು, ಸೊ ಅದಕ್ಕೆ ಸಾರಿ. ಯಾವುದೇ ಕಾರಣಕ್ಕೂ ಐಸಿಗೆ ಮಾತ್ರ ಹಚ್ಚಬೇಡಿ. ಓಕೆನಾ? ಇಲ್ಲಿವರೆಗೂ ತೊಗೊಂಡೋಗ್ಬೇಡಿ. ನಾನು ತೊಗೊಂಡೋಗಿದ್ದೀನಿ, ಬಟ್ ಅಲ್ಲಿವರೆಗೂ ಟಚ್ ಮಾಡಿಸ್ಬೇಡಿ ಆಯಿತಾ? ಅದು ಹಚ್ಬೇಕಾದ್ರೆ ಹತ್ತು ಬಿಡ್ತು. ನೀವು ಆ ಥರ ಎಲ್ಲ ಮಾಡ್ಕೊಬೇಡಿ. ಈ ಥರ ಅಪ್ಪರ್ ಮಾಡಿಸ್ಕೊಳ್ಳಿ. ನೀವು ಮಸಾಜ್ ಥರ ಮಾಡ್ಕೊಳ್ಳಿ. ನನ್ನ ಮಗ ನೋಡಿದರೆ ಯಾವುದೋ ಭೂತ ಬಂದಿದೆ ಅಂತಾನೆ. ಈಗ ಸ್ವಲ್ಪ ನೀರು ಹಾಕ್ಕೋತೀನಿ. ಯಾಕೆ ಅಂದರೆ ಡ್ರೈ ಅನ್ನಿಸ್ತಿದೆ ಅದಕ್ಕೋಸ್ಕರ ಸ್ವಲ್ಪ ಹಸಿ ಮಾಡಿಕೊಂಡೆ. ಈಗ ವಿಂಟರ್ ಸೀಸನ್ ಈ ಥರ ಮೈಕ್ರೋಫೈಬರ್ ಕ್ಲಾತಲ್ಲಿ ಇದನ್ನ ನೀಟಾಗಿ ಒರೆಸ್ಕೊಂಬಿಡಿ. ಮತ್ತು ತೊಳ್ಕೊಳ್ಳೋಕ್ಕೇನು ಹೋಗಬೇಡಿ. ಜಸ್ಟ್ ಈ ಥರ ಹಸಿ ಬಟ್ಟೆಲಿ ಒರೆಸ್ಕೊಂಡ್ರೆ ಹೋಗ್ಬಿಡುತ್ತೆ ಎಲ್ಲ. ನೋಡಿ ಒಂಚೂರಿದೆ, ಈ ಥರ ಹಸಿ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು. ಏನು
ಹಾಂ ಗೈಸ್, ಏನಿಲ್ಲ, ಇಲ್ಲಿ ಬ್ಯಾಕ್ಗ್ರೌಂಡ್ ಲೈಟ್ ಹಾಕ್ಕೊಂಡು ನೋಡೋಣ ಅಂತ ಟೆಸ್ಟ್ ಮಾಡಿದ್ವಿ, ಹಾಗಾಗಿ ಇಲ್ಲೇ ಇಟ್ಟಿದ್ದೆ, ಅದರಿಂದ ಸ್ವಲ್ಪ ಇದು ಕಾಣಿಸ್ತಿದೆ ಅಷ್ಟೇ. ಇವಾಗ ಲಾಸ್ಟಲ್ಲಿ ಇನ್ನೊಂದಿದೆ, ಏನು, ಗೋಲ್ಡನ್ ಗ್ಲೋ ಫೇಸ್ ಎವ್ರಿ ಯೂತ್ ಫೇಸ್ ಪ್ಯಾಕ್. ಇದನ್ನೊಂದು ಕೂಡ ಲಾಸ್ಟ್ ಫೈನಲ್ ಟಚ್ ಅಂತೀವಲ್ಲ, ಅದು ಫೈನಲ್ ಟಚ್ಚೇ ಮೇಯ್ನು ಎಲ್ಲದಕ್ಕಿಂತ. ಈಗ ನೋಡೋಣ ಇದು ಯಾವ ರೀತಿ ಇದೆ. ಪೀಲ್ ಆಫ್ ಮಾಸ್ಕು, ಇದನ್ನು 24 ಕ್ಯಾರೆಟ್ ಗೋಲ್ಡ್ ಕೊಲಾಜಿನ್ ಬೂಸ್ಟರ್ಸ್ ಅಂತೆ, ಅದೆಷ್ಟು ಮಟ್ಟಿಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಡೈರೆಕ್ಷನ್ಸ್ ಫಾರ್ ಯೂಸ್: ವಾಶ್ ಯುವರ್ ಫೇಸ್, ಪ್ಯಾಡ್ ಸ್ಕಿನ್ ಡ್ರೈ, ಅಪ್ಲೈ ಆ್ಯಂಡ್ ಇವನ್ ಲೇಯರ್ ಓವರ್ ಯುವರ್ ಫೇಸ್, ಅವಾಯ್ಡಿಂಗ್ ಡಿಲಿಕೇಟ್ ಏರಿಯಾಸ್, ಅಂದರೆ ಹೈಸ್ ಇಂಥ ಕಡೆ ಎಲ್ಲ ಹಾಕಬೇಡಿ ಅಂತ ಹೇಳ್ತಿದ್ದಾರೆ, ಓಕೆನಾ. ಯೂಸ್ ಅಟ್ಲೀಸ್ಟ್ ಟ್ವೈಸ್ ಎ ವೀಕ್ ಅಂತೆ, ಇದನ್ನು ಕೂಡ ಒಂದು ವೀಕಲ್ಲಿ 2 ಟೈಮ್ಸ್ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಯುರ್ವೇದಿಕ್ ಪ್ರಾಪರ್ಟಿ ಮೆಡಿಸಿನ್ ಅಂತ ಇದು, ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಈಚ್ ಗ್ರಾಮ್ ಕಂಟೈನ್ಸ್, ಇದು 15 mg ಇದೆ, ಓಕೆನಾ. ಬನ್ನಿ ಇದನ್ನ ಈಗ ಹಚ್ಕೊಳ್ಳೋಣ ಗೈಸ್. ಓಪನ್ ಮಾಡ್ತಿದ್ದೀನಿ, ಬನ್ನಿ. ನಮ್ಮನೆಯವ್ರು ನಗ್ತಿದ್ದಾರೆ. ಈ ಥರ ಹಚ್ಕೊಳ್ಳಿ, ಯಾವಾಗಲೂ ಹಿಂಗೆ ಹಚ್ಚಬೇಡಿ, ಸ್ಕಿನ್ ಬೇಗ ಈ ಥರ ಹಿಳ್ದಂಗೆ ಅಂದರೆ ಜೋತ್ ಬಿದ್ದಿರೋ ಥರ ಆಗುತ್ತೆ ಸ್ಕಿನ್ ಟೈಟಾಗಿರ್ಬೇಕಂದ್ರೆ ಈ ಒಂದು ಇದರಲ್ಲಿ ಹಚ್ಕೋಬೇಕು, ಓಕೆನಾ. ಅಲ್ಲ, ಅಕ್ಷರ ಕಾರಣ ಇಲ್ಲ, ಒಂದು 40% ವೀಕ್ ಆದರೆ ನಾವು ಸ್ವಲ್ಪ ಒಂದು ತಿಂಗಳು ಒಪ್ಪತ್ತು ಹೇಳ್ಕೊಡ್ತಾರೆ, ಎಲ್ಲ ಜಾಡ್ತಾರೆ, ಎಲ್ಲರೂ ಜಾಡ್ದಾರ, ಅದ್ರಾಗೇನಿಲ್ಲ. ನಮ್ಮ ನೀರಮ್ ಕಾರಣ ಬಂದು ನಮ್ಮ ಮನೆಯೊಳಗನ ಎಲ್ಲ ಪೆಣ್ಣು ಪುಸ್ತಕ ಎಲ್ಲ ಕೊಟ್ಟು ಎಲ್ಲ ಸೆಟ್ಟು ಕಾಕಿ ಎಲ್ಲ ಮಾಡಿಸಿ ಭಾಳ 4 ಗಂಟೆಯಿಂದ 5 ಗಂಟೆ 1 ಗಂಟೆ ಸಾಕಪ್ಪ ಜನ ಬಂದು ಎಲ್ಲ ಹೇಳ್ಕೊಡ್ತಾರೆ ಬರ್ತೇನೆ ಅಂತ. ನಮ್ಮ ನೀರಮ್ ಕಾರಗಳು ನನಗೆ ಬರೋ ಬಂದ ಎಲ್ಲದನ್ನು ಅದಾನೆ, ಇಂಗ್ಲೀಷ್ ಭಾಳ ಜಾಡ್ದಾನೆ. ಸ್ವಲ್ಪ ತಮ್ಮ ಅವರು ಕನ್ನಡ ಮೀಡಿಯಂ ಹೇಳೋದು, ಇಂಗ್ಲೀಷ್ ಮೀಡಿಯಂ ಹೇಳೋದು, ಸ್ವಲ್ಪ ನಾವು ನೀಟು ಟ್ರೈನಿಂಗ್ ಕೊಟ್ಟರೆ ಜಾಣ ಹಾಕೋಣ, ಅದಕ್ಕೇನು ನೋಡೋರು ನಮ್ಗೆ ಗೊತ್ತಾಗ್ಬಿಡ್ತಾವೆ. ಏನು ಸಮಸ್ಯೆ ಊಟ ಆಗಿಲ್ಲ ಇಲ್ಲ, ಈಗ ನಾಳೆ ಬಂದರೆ ಇದು ನಾಳೆ 11:00 ಬಂದು ಕೊಡ್ತಾನೆ. ಅವನ ದುಡ್ಡು ಫೋನ್ ಮಾಡಿದ್ದೆ, ಎತ್ತಿದ 11:00 ಬಂದು ಅವನೇ ಕೊಡ್ತಾನೆ. ಇಲ್ಲ ತಾತ ಮುಟ್ಕೊಂಡು ಹೋಗ್ತಾರೆ ಹೇಳಿದಲ್ಲ ನಾನು, ಸೀದಾ ನಿಮ್ಮ ಊರಿಗೆ ಹೋಗ್ತೀನಿ ನೋಡಪ್ಪ ಅಂತಂದು ಹೇಳಿ, ನಿಮ್ಮ ಊರಿಗೆ ಹೋಗಿ ಸೀದಾ ಅಂತಂದು ಹೇಳಿದ್ದೀನಿ. ನೀವು ಬರಲಿಲ್ಲ ಅಂತ ಊರಿಗೆ ಹೋಗ್ತೀನಿ ಅಂತ ಹೇಳಿ. ಗೈಸ್, ಇದನ್ನು 15 ಮಿನಿಟ್ಸ್ ಬಿಟ್ಟು ಇದನ್ನು ತೆಗಿಬೇಕು. ಬನ್ನಿ, ಒಂದು 15 ಮಿನಿಟ್ಸ್ ಬಿಡೋಣ ಗೈಸ್. ಇವಾಗ ಇದು ಒಣಗಿದೆ ನೋಡಿ, ಈ ಥರ. ಇದನ್ನು ಹಾಕ್ಕೊಂಡಾಗ ಮಾತಾಡೋಕೆ ಹೋಗಬೇಡಿ, ಓಕೆನಾ. ಇದನ್ನೀಗ ತೆಗಿತಾ ಬರೋಣ. ಈ ಥರ ಲೇಯರಾಗಿ ಬರುತ್ತೆ ಇದು, ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಸ್ವಲ್ಪ ಪೇನ್ ಅನಿಸುತ್ತೆ, ಬಟ್ ನೀಟಾಗಿ ಬರುತ್ತೆ, ಓಕೆನಾ. ನೋಡಿ, ಇಲ್ಲಿ ಕೂದಲ ಹತ್ರ ಸ್ವಲ್ಪ ನೋಡಿ ನಿಧಾನಕ್ಕೆ ತಕ್ಕೊಳ್ಳಿ. ಇಲ್ಲಿ ಕೂದಲಿಗೆಲ್ಲ ಹತ್ಕೊಂಡ್ಬಿಟ್ಟಿದೆ ನೋಡಿ, ಇದಕ್ಕೆ ಹೋಗ್ತೀನಿ. ನೋಡಿ ಸ್ಕಿನ್ ಹೆಂಗೆ ಕಾಣಿಸ್ತಿದೆ ನೋಡಿ, ಈ ರೀತಿ ತೆಗೆದುಬಿಟ್ರೆ ಮುಗೀತು. ಇದಿಷ್ಟನ್ನು ತೆಗೆದು ಆಮೇಲೆ ಸಿಗ್ತೀನಿ, ಓಕೆನಾ.
ತೆಗೆದಿದ್ದೀನಿ. ಫೇಸಲ್ಲಿ ಗ್ಲೋ ಅನ್ನಿಸ್ತಾ ಇದೆ. ಓಕೆನಾ, ಇಷ್ಟು ಮಾಡ್ಕೊಂಡ್ರೆ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಸುಮ್ಮನೆ 400-500 ಕೊಟ್ಟು ಮಾಡಿಸ್ಕೊಂಡ್ಬರ್ತೀವಿ. ಅದಕ್ಕಿಂತ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಂ ಗೈಸ್, ನೋಡಿದ್ರಲ್ಲ ಈಗ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ. ನೋಡಿ, ಆಲ್ಮೋಸ್ಟ್ ಬ್ರೈಟ್ನೆಸ್ ಕಾಣಿಸ್ತಿದೆ. ನಿಮಗೆಲ್ಲ ಇಷ್ಟ ಆದರೆ ಈ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳಿ. ಓಕೆನಾ, ಫೇಶಿಯಲ್ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆಯೇ ನೀವು ಎಲ್ಲ ಈಗ ಲಾಸ್ಟಲ್ಲಿ ಫೇಶಿಯಲ್ ಎಲ್ಲ ಆದಮೇಲೆ ನೀವು ನಿಮಗದೆಲ್ಲ ಒಂಥರ ಅಂಟು ಅನ್ನಿಸ್ತಾ ಇರುತ್ತೆ ಫೇಸಲ್ಲಿ. ಸೊ ಹಂಗೇನಾದರೂ ಅನಿಸಿದರೆ ನೀವು ಒಂದು ಸ್ವಲ್ಪ ನಾರ್ಮಲ್ ವಾಟ್ರಲ್ಲಿ ಸ್ವಲ್ಪ ವಾಶ್ ಮಾಡ್ಕೋಬೋದು. ಯಾಕೆಂದರೆ ಕೆಲವರು ಇರಿಟೇಟ್ ಅನ್ಕೋತಾ ಇರ್ತಾರೆ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಬಟ್ ಸೋಪ್ ಗೀಪ್ ಹಾಕಿ ತೊಳೆಯೋಕ್ಕೆ ಹೋಗಬೇಡಿ. ಓಕೆನಾ, ಅದಾದಮೇಲೆ ಆ ಥರ ನೀರಲ್ಲಿ ಬೇಕಾದರೆ ಒಂದು ಸ್ವಲ್ಪ ಹಸಿ ಮಾಡ್ಕೊಂಡು ಒರೆಸ್ಕೊಂಡು ನೀಟಾಗಿ ಆಮೇಲೆ ಒಣಗಿರೋ ಅಂಥ ಬಟ್ಟೆಯಲ್ಲಿ, ಅಂದರೆ ಫೈಬರ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಒರೆಸ್ಕೊಂಡು ರೋಸ್ ವಾಟ್ರ್ ಇದ್ದರೆ ರೋಸ್ ವಾಟ್ರನ್ನ ಅಪ್ಲೈ ಮಾಡಿ, ಇಲ್ಲ ಮಾಯಿಶ್ಚರೈಸರ್ ಆದರೂ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ಬೇರೆ ಏನೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಫೇಶಿಯಲ್ ಆದಮೇಲೆ ಆಲ್ಮೋಸ್ಟ್ ಅವತ್ತಿನ ದಿನ ಏನೂ ಹಚ್ಚಬಾರ್ದು ಅಂತಾರೆ. ಇವನ್ ಸೋಪಲ್ಲಿ ಕೂಡ ತೊಳ್ಕೊಬಾರ್ದು, ಸೋಪಲ್ಲಿ ತೊಳಿಬಾರ್ದು, ಮತ್ತು ಫೇಸ್ ವಾಶ್ ಯೂಸ್ ಮಾಡಬಾರ್ದು. ಇವತ್ತು ಸಂಜೆ ಅಥವಾ ಮಧ್ಯಾಹ್ನ ಮಾಡಿದ್ದೀರಾ ಅಂದರೆ ಅವತ್ತು ಫುಲ್ ಡೇ ನೀವು ಏನು ಹಚ್ಚಬೇಡಿ. ಓನ್ಲಿ ಫಾರ್ ರೋಸ್ ವಾಟ್ರು ಅಥವಾ ಮಾಯಿಶ್ಚರೈಸರ್ ಆದರೂ ಅಲೋವೆರಾ ಬರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಅಲೋವೆರಾ ಇಲ್ಲಾಂದರೆ ಈಗ ಸ್ಟೋರ್ಗಳಲ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತಲ್ಲ ಅಲೋವೆರಾ, ಅದು ಅಥವಾ ರೋಸ್ ವಾಟ್ರು, ಯಾವುದು ಎರಡರಲ್ಲಿ ಒಂದು ಯೂಸ್ ಮಾಡಿ. ಅದು ಬಿಟ್ಟು ಬೇರೆ ಏನು ಕ್ರೀಮ್ಸು, ಯಾವುದೇ ಲೋಷನ್ಸು ಏನೂ ಹಚ್ಚೋದಕ್ಕೆ ಹೋಗಬೇಡಿ ಫೇಸಿಗೆ. ಅವತ್ತು ಫುಲ್ ಡೇ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನೀವು ಫೇಸ್ ವಾಶ್ ಮಾಡ್ಕೋಬೋದು. ಫೇಸ್ ವಾಶ್ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ಸೋಪು, ಈಗ ಈ ಥರ ಬಂಗಿರೋರು ಸೋಪನ್ನು ಯೂಸ್ ಮಾಡಬೇಡಿ, ಫೇಸ್ ವಾಶ್ ಯೂಸ್ ಮಾಡಿ, ಇಲ್ಲ ಕಡಲೆ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಟಿಪ್ಸ್ ಹೇಳ್ತಾ ನೋಡಿ, ಬ್ರೈಟ್ನೆಸ್ ಅನಿಸ್ತಿದೆ ಫೇಸು, ಏನೋ ಒಂಥರ ಚೇಂಜಸ್ ಆಗಿದೆ ಅಲ್ವಾ. ನಾವು ಇಷ್ಟಕ್ಕೋಸ್ಕರನೇ 500-600 ಅಂತ ಕೊಟ್ಟು ಮಾಡಿಸ್ಕೊಂಬರ್ತೀವಿ ಪಾರ್ಲರಲ್ಲಿ, ಐ ಮೀನ್ ಸ್ಪಾಗಳಲ್ಲಿ ಆಗಿರ್ಬೋದು. ಬಟ್ ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕಿಂತ ಬೆನಿಫಿಟ್ ಅನ್ನೋದಾದರೆ ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸು ಇರುತ್ತೆ. ಬಟ್ ಅಷ್ಟು ಮಾಡ್ಕೊಂಡು ಕೂತ್ಕೊಳ್ಳೋದೇನು ಸ್ವಲ್ಪ ಲೇಸಿನೆಸ್ಸು ಬರುತ್ತೆ ಕೆಲವೊಂದು ಸಲ. ಅಷ್ಟೆಲ್ಲ ಇಲ್ಲ ಅಂದಾಗ ನಾವು ಈ ಥರ ಮಾಡ್ಕೋಬೋದು. ಓಕೆನಾ, ಎಲ್ರಿಗೂ ಯೂಸ್ ಆಗುತ್ತೆ. ಈವನ್ ಕೆಲವರಿಗೆ ಸಿಗುತ್ತೆ, ಬಟ್ ಈಗ ಕೆಲವ್ರಿಗೆ ಅದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಪಾಪ ಗೊತ್ತಿರಲ್ಲ. ಅಂಥವ್ರಿಗೆ ಹೇಳ್ತಾ ಇರೋದು. ಗೊತ್ತಿರೋರು ಆಲ್ಮೋಸ್ಟ್ ಮಾಡ್ಕೋತಾರೆ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು ಇದು. ಓಕೆನಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.